When I say it's over. ಮಾರ್ಚ್ 19 ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲೇ ಮೋಸ್ಟ್ ಡೇಂಜರಸ್ ಡೇಟ್ ಅಂದುಕೊಳ್ಳಲಾಗಿತ್ತು. ಯಾಕೆಂದ್ರೆ ಅದು ಬಾಕ್ಸ್ ಆಫೀಸ್ ಸುಲ್ತಾನರ ನಡುವೆ ಪೈಪೋಟಿ ನಡೆಯಬೇಕಿತ್ತು. ಒಂದೆಡೆ ಗನ್ ಹಿಡಿದು ಬರ್ತಿರೋ ಯಶ್ ಅವರ ಟಾಕ್ಸಿಕ್, ಇನ್ನೊಂದೆಡೆ ಸ್ಪೈ ಲೋಕದ ಕಿಂಗ್ ರಣವೀರ್ ಸಿಂಗ್ ಅವರ ಧುರಂಧರ್ 2. ಆದರೆ ಈಗ ಚಿತ್ರರಂಗದಿಂದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ಮುಂದೂಡಲ್ಪಟ್ಟಿದೆ ಎಂದು ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಇಂಡಿಯಾದ ಟಾಕ್ಸಿಕ್ ಚಿತ್ರಕ್ಕೆ ಪ್ರೇಕ್ಷಕರು ಸಖತ್ ಎಕ್ಸೈಟ್ ಆಗಿದ್ರು. ಬುಕ್ ಮೈ ಶೋನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿತ್ತು. ಆದರೆ ಈಗ ಬಿಡುಗಡೆ ದಿನಾಂಕ ಬದಲಾಗಿರುವುದರಿಂದ ಮಾರ್ಚ್ 19ರ ಆ ಮಹಾ ಹಣಾಹಣಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಯಶ್ ಅಂದ್ರೆ ಕೇವಲ ಸ್ಯಾಂಡಲ್ವುಡ್ ಅಲ್ಲ, ಇಡೀ ಭಾರತವೇ ತಿರುಗಿ ನೋಡುವ ಹೆಸರು. ಕೆಜಿಎಫ್ ನಂತರ ಯಶ್ ರೇಂಜ್ ಬದಲಾಗಿದೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋ ಮುನ್ನವೇ ಬರೋಬ್ಬರಿ 600 ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿದೆ ಎಂದು ಹೇಳಲಾಗ್ತಿದೆ. ಇದೀಗ ಜೂನ್ 4ಕ್ಕೆ ಮುಂದೂಡಲ್ಪಟ್ಟಿರುವ ಟಾಕ್ಸಿಕ್ ಸಿನಿಮಾ ಅವಧಿ 3 ಗಂಟೆ 20 ನಿಮಿಷ ಎಂದು ತಿಳಿದು ಬಂದಿದೆ. ಟಾಕ್ಸಿಕ್ ಸಿನಿಮಾ ನೋಡಲು ಕಾಯುತ್ತಿದ್ದ ಅಭಿಮಾನಿಗಳ ವಿಶ್ವಾಸ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಪೋಸ್ಟ್ ಪ್ರೊಡಕ್ಷನ್ ಮತ್ತು ವಿಎಫ್ಎಕ್ಸ್ ಕೆಲಸಗಳಿಗಾಗಿ ಹೆಚ್ಚಿನ ಸಮಯ ಬೇಕಾದ್ದರಿಂದ ಈ ನಿರ್ಧಾರ ಎನ್ನಲಾಗಿದೆ. ಮಾರ್ಚ್ 8ಕ್ಕೆ ಟಾಕ್ಸಿಕ್ ಟ್ರೇಲರ್ ಬರೋದು ಕನ್ಫರ್ಮ್ ಆದ್ರೆ ಸಿನಿಮಾ ಹವಾ ಹೇಗಿರುತ್ತೆ ಅಂತ ಅಂದೇ ಗೊತ್ತಾಗತ್ತೆ. ರಾಕಿಂಗ್ ಸ್ಟಾರ್ ಅಬ್ಬರ ನೋಡಲು ಜೂನ್ 4ರವರೆಗೆ ಕಾಯಬೇಕು. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೋಜೋ 360.